ಇವತ್ತು ನಾನು ಬೆಳಗ್ಗಿಂದನೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಬನ್ನಿ, ಇದು 9:15ಇಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಅಪ್ಸೈಡ್ ತೋರಿಸ್ತಾ ಇರೋವೆಲ್ಲ ಪಾಸಿಟಿವ್ ಟ್ರೇಡ್ಸು, ಡೌನ್ ಸೈಡ್ ಇರೋವೆಲ್ಲ ನೆಗೆಟಿವ್ ಟ್ರೇಡ್ಸು. ಇದರಲ್ಲಿ ಯಾವುದು ಎಂಟ್ರಿ ಸಿಗುತ್ತೋ ಅದು ನಾನು ಎಂಟ್ರಿ ಕೊಡ್ತೀನಿ. ಮೊದಲು ಡೌನ್ ಟ್ರೇಡ್ಸ್ ಇನ್ನೂ ಐಡೆಂಟಿಫೈ ಮಾಡಿದ್ದೀನಿ, ಅದರಲ್ಲಿ ಕೂಡ ಚೇಂಜಸ್ ಕೂಡ ಮಾಡ್ಬೋದು. ಕ್ರಾಂಪ್ಟನ್ ಅಪ್ಸೈಡ್ ಹೋಗ್ತಾಯಿದೆ, ಅಂದ್ರೆ ರಿಮೂವ್ ಮಾಡಿಬಿಡೋಣ. ಈಚ್ ಟ್ರೇಡಲ್ಲಿ ನಂದು SL ಒಂದು 500 ರೂಪೀಸ್ ಇರುತ್ತೆ. ಟೋಟಲ್ ಲಾಸ್ 1500 to 2000 ಏನಾರು ಆಯಿತು ಅಂತಂದರೆ ಆ ಡೇ ಕ್ಲೋಸ್ ಮಾಡಿಬಿಡೋದು. ಬಂಧನ್ ಬ್ಯಾಂಕ್ಸ್ ಎಲ್ಲಿಗೆ ಬರ್ತಾ ಇದೆ, ವಿ ಕ್ಯಾನ್ಸಲ್ ಇಟ್. ಮತ್ತು ಅಪ್ಸೈಡ್ ಹೋಯ್ತು, ರಿಮೂವ್ ಮಾಡಿ. ನೆಕ್ಸ್ಟ್ ಯಾವುದಾದ್ರೂ ಟ್ರೇಡ್ಸ್ ನಮ್ಮ ಲೆವೆಲಿಗೆ ಬರ್ತಾ ಇದ್ದಾನೆ. ಕೋಲ್ಗೇಟ್ ಕೂಡ ಕೆಳಗಡೆ ಬರ್ತಾ ಇದೆ. LNT ನೋಡೋಣ ಯಾವ್ದು ಫಸ್ಟ್ ಸಿಗುತ್ತೋ ಆ ಟ್ರೇಡ್ ಎಂಟ್ರಿ ಕೊಡ್ತೀನಿ. ಗುಜರಾತ್ ಗ್ಯಾಸ್ ಕೂಡ ಕೆಳಗಡೆ ಬರ್ತಾ ಇದೆ, ಇನ್ನೂ ಸ್ವಲ್ಪ ಕೆಳಗಡೆ ಬರಲಿ. ಈಗ ನೋಡ್ಬೋದು ಕೋಲ್ಗೇಟ್ ಇವಾಗ ಪಾಸಿಟಿವ್ ಸೈಡ್ ಹೋಗ್ತಾ ಇದೆ. ವೆಯ್ಟ್ ಮಾಡೋಣ, ನಮ್ಮ ಸೆಟಪಿಗೆ ಸಿಗೋ ತನಕ ವೆಯ್ಟ್ ಮಾಡಿಬಿಟ್ಟು ನಾವು ಟ್ರೇಡ್ ತೊಗೋಬೇಕು, ಯಾವುದೇ ಅವಸರ ಬೇಡ. ಓಕೆ, ಫಸ್ಟ್ ಮೇ ಬಿ ಕೋಲ್ಗೇಟಲ್ಲಿ ಎಂಟ್ರಿ ಕೊಡ್ಬೋದು. ಕೋಲ್ಗೇಟ್ ಬೈ ಮಾಡಿಬಿಡೋಣ. ಗುಜರಾತ್ ಗ್ಯಾಸ್ ಕೂಡ ಬರ್ತಾ ಇದೆ ಡೌನ್ ಸೈಡ್. ಗುಜರಾತ್ ಗ್ಯಾಸ್ ಕೂಡ ಎಂಟ್ರಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಏಷ್ಯನ್ ಪೇಂಟ್ ಕೂಡ ಸೆಲ್ ಸೈಡ್ ಬರ್ತಾ ಇದೆ. ಏಷ್ಯನ್ ಪೇಂಟ್ ಕೂಡ ಎಂಟ್ರಿ ಕೊಟ್ಟಿವಿ. ಇನ್ನೊಂದು ಯಾವ್ದಾರ ಟ್ರೇಡ್ ನಮಗೆ ಸಿಕ್ತು ಅಂದರೆ ಅಪ್ ಸೈಡ್ ನಾವು ಟ್ರೈ ಮಾಡೋಣ. 2 ಟ್ರೇಡ್ ಡೌನ್ ಸೈಡ್ ಆಗಿದೆ. ಮೇ ಬಿ UBL ಪಾಸಿಟಿವ್ ಕೊಡ್ಬೋದು ಅನ್ನಿಸ್ತಾ ಇದೆ. ಆಲ್ರೆಡಿ ಕೋಲ್ಗೇಟಲ್ಲಿ 300 ರೂಪೀಸ್ ಪ್ರಾಫಿಟ್ ಆಗ್ತಾಯಿದೆ. ಇನ್ನು ಏಷ್ಯನ್ ಪೇಂಟಲ್ಲಿ 100 ರೂಪೀಸು. UBLಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ.
ಗುಜರಾತ್ ಗ್ಯಾಸ್ ಮತ್ತು ಅಪ್ಸೈಡ್ ಬರ್ತಾ ಇದೆ. ಎಂಟ್ರಿ ಕೊಟ್ಟಾದ್ಮೇಲೆ ಅದರಲ್ಲೊಂದು 150 to 200 ರುಪೀಸ್ ಲಾಸಸ್ ತೋರಿಸ್ತಾ ಇದೆ. ಬಟ್ ಓವರಾಲ್ ಪಾಸಿಟಿವ್ ಇದೆ. ಆಲ್ರೆಡಿ ನಮಗೆ 300-350 ರುಪೀಸ್ ಪಾಸಿಟಿವಲ್ಲಿದ್ದೀವಿ. ಮೇ ಬಿ ನಮ್ಮ ಎಂಟ್ರಿ ಸಿಕ್ಕಿದ್ರೆ ಯು ಬಿ ಎಲ್ ಸಿಗಬೇಕು. ಅದು ಒಂದು ಪಾಸಿಟಿವ್ ಟ್ರೇಡ್ ಆಗಿ ಸಿಕ್ಕರೆ ಅದು ಒಂದು ಎಂಟ್ರಿ ಕೊಡ್ತೀನಿ. M&M ಕೂಡ ಪಾಸಿಟಿವ್ ಇತ್ತು. ಅದು ಆಲ್ರೆಡಿ ಅಪ್ ಮೂವ್ ಆಗಿಬಿಟ್ಟಿದೆ. ನಾನು ಮುಂಚೆನೇ ನೋಡಿದರೆ M&M ಕೂಡ ತಗೋಬೋದಾಗಿತ್ತು. ಅದು ನಾನು ಪಾಸಿಟಿವ್ ಅಂತಂದ್ಬಿಟ್ಟು ಟ್ರೇಡ್ ಐಡೆಂಟಿಫೈ ಮಾಡಿದ್ದೆ. ಓಕೆ, ಯು ಬಿ ಎಲ್ ಬೈ ಮಾಡಿದ್ದೀನಿ. ಬನ್ನಿ ಈಗ 4 ಟ್ರೇಡ್ಸ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ವೆಯ್ಟ್ ಮಾಡೋಣ. ನಮ್ಮ ಲಾಸ್ 1500 ಆ ರೀತಿ ಇದ್ದರೆ ಕಟ್ ಮಾಡೋಣ. ಅದೇ ರೀತಿ ನಮಗೇನಾದ್ರು 1500 ಆ ರೀತಿ ಪ್ರಾಫಿಟ್ ಆಯ್ತು ಅಂದ್ರೂ ವಿಲ್ ಕ್ಲೋಸ್ ಆಲ್ ದ ಟ್ರೇಡ್ಸ್. ಇಲ್ಲ ಸ್ಟಾಪ್ ಲಾಸ್ ಯಾವ ಹಿಟ್ ಆಗುತ್ತೋ ಅದು ಕ್ಲೋಸ್ ಮಾಡ್ಕೊಂತ ಹೋಗೋದು. ಬನ್ನಿ ಈಗ 4 ಟ್ರೇಡ್ಸ್ ಮಾತ್ರ ಟ್ರ್ಯಾಕ್ ಮಾಡೋಣ. ಏನು ಉಳಿದವೆಲ್ಲ ರಿಮೂವ್ ಮಾಡಿಬಿಡೋಣ. ಇದುವರೆಗೂ ನಾನು ಯಾವುದೇ ಸ್ಟಾಪ್ ಲಾಸ್ ಇಟ್ಟಿಲ್ಲ. ಆಲ್ರೆಡಿ 9:30 ಆಗಿದೆ. ಬನ್ನಿ ಎಲ್ಲ ಟ್ರೇಡ್ಸ್ನು 5 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಮೂವ್ ಮಾಡಿಬಿಡೋಣ. 1 ಮಿನಿಟಿಂದ ಓಕೆ. ಯು ಬಿ ಎಲ್ಲಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಆಲ್ರೆಡಿ ನನಗೆ 700 to 800 ರುಪೀಸ್ ಲಾಸಸ್ ತೋರಿಸ್ತಾ ಇದೆ. ಇದರಲ್ಲಿ ಏನಾದ್ರು 1000 ರುಪೀಸ್ ಲಾಸ್ ಆಯಿತು ಅಂತಂದ್ರೆ ಬಿಟ್ಟರೆ ಟ್ರೇಡ್ ಕ್ಲೋಸ್ ಮಾಡೋಣ. ಅಥವಾ 10 o'clock ತನಕ ವೆಯ್ಟ್ ಮಾಡೋಣ. 10 o'clockಗೆ ಎಷ್ಟೇ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ರೂ ಅದನ್ನು ಕ್ಲೋಸ್ ಮಾಡೋಣ. ಆಲ್ರೆಡಿ 10 o'clock ಆಗ್ತಾ ಬಂತು. ಇದುವರೆಗೂ ಯಾವುದೇ ಥರದ ನಂದು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಅಂದರೆ ಕೋಲ್ ಯು ಬಿ ಎಲ್ಲಲ್ಲಿ ಮಾತ್ರ ಆಗಿತ್ತು, ಅದರ ನಂತರ ಯಾವುದೂ ಆಗಿಲ್ಲ. ನೋಡೋಣ. ಎಕ್ಸಾಕ್ಟ್ 10 o'clock ವಿಲ್ ಕ್ಲೋಸ್ ದ ಟ್ರೇಡ್ಸ್. ಎಲ್ಲ ಪೊಸಿಷನ್ಸ್ ಒಂದು 700 ರುಪೀಸ್ ಲಾಸಸ್ ತೋರಿಸ್ತಾ ಇದೆ. ಎಲ್ಲ ಎಕ್ಸಿಟ್ ಆಗಿಬಿಡೋಣ. ಅದೇ ರೀತಿ BTST 670 ರುಪೀಸ್ ಕ್ಲೋಸ್ ಆಗಿದೆ. BTST ಟ್ರೇಡಿಂದು ಕ್ಲೋಸ್ ಮಾಡಿಬಿಡೋಣ ಬನ್ನಿ. BTSTಯಲ್ಲಿ ಒಂದು 400-450 ರುಪೀಸ್ ತೋರಿಸ್ತಾ ಇದೆ ಲಾಸಸ್ಸು. ಇನ್ ಮಿಡಲ್ ಆಲ್ರೆಡಿ ಒಂದು 500 ರುಪೀಸ್ ಪ್ರಾಫಿಟಲ್ಲಿದೆ. BTST ಟೋಟಲ್ 4 ಟ್ರೇಡ್ಸ್ ಇದ್ವು ನಿನ್ನೆಗೆ. ಮೇನಾಗಿ ಅಸ್ಟ್ರಾಜೆನ್ನಲ್ಲೇ ನನಗೆ ಲಾಸಸ್ ಆಗ್ತಾ ಇರೋದು. ಅದರಲ್ಲೇ 1000 ರುಪೀಸ್ ಲಾಸ್ ಇದೆ. ಅಸ್ಟ್ರಾಜೆನ್ ಸೆಲ್ ಆಗಿದೆ. ಇನ್ನು CEAT ಲಿಮಿಟೆಡ್ ಇದು ಒಂದಿದೆ, ಇದನ್ನು ಸೆಲ್ ಮಾಡೋಣ. ಇನ್ನು ಉಳಿದಿರೋ ಅಸ್ಟ್ರಾಜೆನ್.
ಥ್ಯಾಂಕ್ ಯು ಗೈಸ್, ಧನ್ಯವಾದಗಳು.